ಇದು ಕೊಕ್ಕೋನಾ? ಕೊಕ್ಕೋ. ಇಲ್ಲ, ನೋಡೋದಕ್ಕೆ ಎಲೆ ಕಾಫಿ ಎಲೆ ತರ ಇದಲ್ಲ. ಕೊಕ್ಕೋ ಇದು ಯಾವಾಗ ತೆಗಿತಾರೆ ಇದು? ಓ ನೋಡಿ ಎಷ್ಟು ಬಿಟ್ಟಿದಲ್ಲ. ಹಾ, ಏನ್ ಮಾಡ್ತಾರೆ ಕೊಕ್ಕೋನ? ಇದು ಇಲ್ಲಿ ಮಾಡಿ ಅಲ್ಲಿ ಒಣಗಿಸಿ ಮತ್ತೆ ಸೆಲ್ ಮಾಡ್ತದೆ. ಹೌದಾ? ಇಲ್ಲಿ ಓ, ಇಲ್ಲಿ ಎಷ್ಟು ಇದೆಯಲ್ರಿ ಇದು? ಇದು ಫುಲ್ ಇದೆಲ್ಲ ಕೊಕ್ಕೋ. ಫಸ್ಟ್ ಟೈಮ್ ನಾನು ಇದು ಕೊಕ್ಕೋ ಮರನ ನಾನು ಸ್ವತಃ ನಾನೇ ನೋಡಿದ್ದು ಫಸ್ಟ್ ಟೈಮ್. ಇದು ಹಣ್ಣು ಫುಲ್ ಅದೊಳ್ಳೆ. ನಿಮಗೆ ಬರುತ್ತಾ ಕೊಕ್ಕೋ ಎಲ್ಲ ತೆಗೆದು ಅದನ್ನೆಲ್ಲ ಮಾಡ್ತೀವಿ. ನೀರಲ್ಲಿ ಬೇಯಿಸ್ತಾರಲ್ವಾ ಅದು? ಇಲ್ಲ ಇಲ್ಲ, ಇದು 3-4 ದಿವಸ ಕಾಫಿ ತರ ಫರ್ಮೆಂಟ್ ಮಾಡ್ತಾರ? ಇದು ಮಾಡಿ ಕ್ರಾಸ್ ಮಾಡಿ ಮತ್ತೆ ಬಾಕ್ಸ್ಗೆ ಆಡಿ ಹಾ, 1 ವಾರಲ್ಲಿ ಇದು ಬಿಸಿಲಿಗೆ ಆಗ್ತದೆ. ಹಾ ಹಾ. ಮತ್ತೆ ಒಣಗಿಸಿ ಪೆಪ್ಪರು ಇದೆ ಅಲ್ಲ? ಪೇಪರ್ ಇದೆ. ಅದೇನಾ? ನಿಮ್ಮ ಹೆಸರೇನು? ಸಂತೋಷ್ ಸರ್. ಸಂತೋಷ್. ಇಲ್ಲಿ ಸ್ವಲ್ಪ ಚಂಡಿ ಇದೆ ಜಾಗ ಇರ್ತದೆ. ಹಾಂ, ಸ್ವಲ್ಪ ಅದು ಒದ್ದೆ ಇರುತ್ತಾ? ಹಾಂ, ಅದು ನೀರು ಹೆಂಗಾಯ್ತು ಇಲ್ಲಿ? ಅಲ್ಲ, ಇಲ್ಲಿ ನಾವು ನೀರು ಬಿಡ್ತೀವಿ. ಅಲ್ಲಿ ಓ, ಗಿಡಕ್ಕೆಲ್ಲ ನೀರು ಹಾಕ್ತೀರಾ? ಅಲ್ಲಿಂದ ತೆಗೆದು ಪಂಪ್ ಹೊಡಿತೀರಾ ಅಲ್ಲಿ? ಪಂಪ್ ಹಾಂ, ಅದೇ ನೋಡಿದೆ, ಇದು ಪಂಪ್ ಇತ್ತು. ಇದು ಪಂಪ್ ಇದೆಲ್ಲ ಇದು? ಹಿಂಗೆ ಹಂಗ? ಅಲ್ಲ, ಹಿಂಗೆ ದಾರಿ ಮಾಡಿದ್ವಿ. ಹಾಂ, ಇದೇ ಪಂಪ್. ಇದು ಯಾವ ನದಿ ಇದು? ಇದು ಯಾವುದು ಶಿರಾಡಿ ಘಾಟಿದ್ದು ಬರ್ತದೆ ಅಂತ. ಹಾಂ, ಆರಾಮಾಗಿ ಬರ್ಬೋದು ನೋಡಿ. ಅಲ್ಲಿ ಹಾಂ, ಇದು ಹಾಕಿದ್ದಾರೆ ಕರೆಕ್ಟ್. ಇದನ್ನೇ ತೋರಿಸಿದ್ರು ಫೋಟೋ. ಬೆಂಚು ಮರಳು ಮುಂಚೆಯಿಂದನೂ ಇತ್ತ ಇಲ್ಲಿ ಅಥವಾ ತರಿಸಿ ನೀವು ಹಾಕಿದ್ದ ಇಲ್ಲಿ? ಇಲ್ಲಿ ಇತ್ತು. ಇಲ್ಲಿ ಬ್ಯೂಟಿಫುಲ್ ಸ್ಪಾಟ್. ಇದೇ ಬ್ಯಾಂಬೂಲ ಮಾಡಿರೋದು ಅದು ಸೀಟ್. ಚೆನ್ನಾಗಿದೆ ಇದು ನೋಡಿ. ಇದನ್ನು ಅಷ್ಟೇ ಮಾಡ್ಬೋದು ಆರಾಮಾಗಿ. ಇದು ಏನೂ ಆಗಲ್ಲ ಇದು. ಬಟ್ ಇದೆಲ್ಲ ವೇಸ್ಟ್ ಆಯ್ತು. ಇದು ವೇಸ್ಟ್.
ಈ ಅಸ್ಸಾಮಲ್ಲೆಲ್ಲ ಬ್ಯಾಂಬೂ ಒಳಗಡೆ ರೈಸ್ ಇರುತ್ತೆ, ಇದ್ರಲ್ಲಿ ರೈಸ್ ಬರುತ್ತಾ? ಇದರಲ್ಲಿ ಇಲ್ಲ, ಬೇರೆ ಟೈಪ್. ಇದು ಬೇರೆ ಟೈಪ್ ಅನ್ಸುತ್ತೆ. ಈ ಥರ ಬರುತ್ತೆ ಅಂದರೆ ಆರಾಮಾಗಿ ಬೆಂಗಳೂರಲ್ಲೂ ಬೆಳೆಸ್ಬೋದು. ಹಿಂಗೆ ಹತ್ಕೊಂಡು ಹೋಗೋದಾ ಅಥವಾ ಹಿಂಗ? ಹಿಂಗೆ ಹೋಗೋದು? ಇದುಂಟು ದಾರಿ ಮಾಡಿದ್ದು, ಇಲ್ಲಿಂದ ಟರ್ನ್. ಹಾಂ, ಅದು ಗೊತ್ತಾಗಿಲ್ಲ ಅಂತ ಇಲ್ಲ ಸರ್, ಇಲ್ಲ. ಯಾರಾದರೂ ಗೊತ್ತಿಲ್ಲದವ್ರು ಬಂದರೆ ಗೊತ್ತಾಗೋದಿಲ್ಲ. ಇಲ್ಲಿ ಕೂತ್ಕೊಳ್ಬೋದು ಹಾಂ. ಇದರಲ್ಲಿ. ಓ, ಇಲ್ಲಿ ಕೂಡ ಕೂತ್ಕೊಳ್ಬೋದು. ಚೆನ್ನಾಗಿದೆ. ಅಲ್ಲಿ ನೋಡಿ, ದಿಸ್ ಇಸ್ ಬ್ಯೂಟಿಫುಲ್. ಹಿಂಗ ಇಲ್ಲೆಲ್ಲ ನೀರು ಹಾಕಿದ್ರ ನೀವು? ಇದು ಮೇಲೆ ಜಟ್ಟ ಹಾಕಿ ಇಲ್ಲಿ ಬರ್ತದೆ. ಓ, ಇಷ್ಟು ದೂರವರೆಗೂ ಬರುತ್ತಾ? ಒಳ್ಳೆ ಸೀಕ್ರೆಟ್ ಆಗಿ ಚಿಕ್ಕ ಚಿಕ್ಕ ಜಾಗಗಳೆಲ್ಲ ಬೆಂಚ್ಗಳು ಹಾಕಿದ್ದಾವೆ, ಚೆನ್ನಾಗಿದೆ. ಇದೆಲ್ಲ ನೀವೇ ಮಾಡಿದ್ದಾ? ನಾವು ಮಾಡಿದ್ದು. ಇದು ಫನ್ಸ್ ಅಲ್ಲ ಇದು? ಅಡಿಕೆ. ಏನದು? ಅಲ್ಲಿ ಅದಾ? ಇದು ನೋಡಿ, ಇದು ಹಣ್ಣಾಗಿದೆ ಅಲ್ಲ ಇದು? ಇಲ್ಲ, ಇದು ಕಾಯಿ ಕಲರ್ ಚೇಂಜ್. ಓ, ಕಾಯಲ್ಲೂ ಬೇರೆ ಕಲರ್ ಇರುತ್ತಾ? ಕೆಂಪು ಕಲರ್ ಇರ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿದೆಯಲ್ರಿ ಇದು. ಮೈ ಗಾಡ್. ಇದು ನೋಡಕ್ಕೆ ಒಳ್ಳೆ ಚಾಕ್ಲೇಟ್ ತರ ಇದೆ ಇದು. ಹಾ, ಅಲ್ವಾ? ಓ ಮೈ ಗಾಡ್, ಅದ್ ನೋಡಿ, ಅದು ಇನ್ನೂ ದೊಡ್ಡದಾಗಿದೆ ಇದು. ಬಟ್ ಕಲರು ಇದು ನಿಮಗೆ ಬ್ರೌನ್ ಬಂದ್ಬಿಟ್ಟಿದೆ, ಅದು ಇನ್ನೂ ಗ್ರೀನ್. ಇವಾಗ ಸಮ್ಮರ್ ಅಲ್ವಾ?
ಸೊ ಅಲ್ಲಿ ನದಿಯಿಂದನೇ ನೀವು ಡೈರೆಕ್ಟಾಗಿ ನೀರು ಹೊಡಿಬೋದು. ಸೊ ನೀರಿಗೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಡೈರೆಕ್ಟ್ ಕಲ್ಲಿ. ಸೊ ನಾವು ಬರುವಾಗ ಹಂಗಿಂದ ಬಂದಿದ್ದಲ್ಲ ನಾವು. ಆಚೆಯಿಂದ ಬಂದು ಈಗ ಅಲ್ಲಿಂದ ಬಂದು ಅಲ್ಲಿಗೆ ಸಿಗ್ತದೆ ನಿಮಗೆ. ಬೆಳಿಗ್ಗೆ ವಾಕಿಂಗ್ಗೆ ಒಳ್ಳೇದು. ಹೌದು ಹೌದು. ಸೊ ಅದೆಲ್ಲ ಚಿಕ್ಕ ಚಿಕ್ಕದು ವೈಟ್ ಇದಿರೋದು ಅದು ಹೂವು, ಅದು ಹೂವು ಸರ್. ಕೊಕ್ಕೋ ಅದರಲ್ಲಿ ಹೂವನ ಅದು. ಹಾಂ ನೋಡಿ, ಇದು ಹೂವು, ಇದು ಕೊಕ್ಕೋ ಫ್ಲವರ್. ಬಟ್ ಅದರಲ್ಲಿ ಎಷ್ಟೊಂದು ಹೂವಿಂದ ಕಾಯಿ ಆಗಲ್ಲ ಅಲ್ವಾ? ರೋಗ ಬರ್ತದೆ. ಹೌದು ಹೌದು. ನಿನ್ನೆ ಮೊನ್ನೆ ಏನಾದರೂ ಮಳೆ ಬಂದಿತ್ತಾ? ಇಲ್ಲಿ ಮಳೆ ಬಂದಿದೆ ಸರ್. ಕೆಲವುದು ಕಾಯಿ ಬಿಟ್ಟಿದೆ, ಕೆಲವುದು ಹೂ ಬಿಡ್ತಾ ಇದೆ. ಅದು ಒಂದು ರೆಡಿ ಆಗ್ತಾ ಒಂದು ಬರ್ತದೆ. ಸೊ ಅದು ಥ್ರೂ ಔಟ್ ದ ಇಯರ್ ಬರ್ತಾ ಇರುತ್ತಾ? ವರ್ಷ ಇಡೀ ಬರ್ತಾನೆ ಇರುತ್ತಾ? ಇಲ್ಲ, ಇದು ಮಳೆಕಾಲ ಮುಗಿತನಕ ಇರ್ತದೆ ಸರ್. ಹಾಂ, ಈಗ ಬರತೆಯಿಂದ ಶುರು ಆಗ್ತದೆ ತೆಗಿಲಿಕ್ಕೆ. ಹಾಂ, ಮಳೆ ಬಂದರೆ ಮಾರ್ಚಲ್ಲಿ ರೆಡಿ ಆಗುತ್ತೆ. ರೆಡಿ ಆಗ್ತದೆ. ಜಾಸ್ತಿ ಮಳೆ ಬರುವಾಗ ಜಾಸ್ತಿ ಹಣ್ಣು ಆಗ್ತದೆ. ಹಾಂ ನೋಡಿ, ಇದೆಲ್ಲ ಕೊಕ್ಕೋ. ಸೂಪರ್. ಇದರಲ್ಲಿ ಯಾವ್ದಾದ್ರು ಬೆಂಚ್ ಮಾಡ್ಬೋದು ನೀವು. ಇದು ಮಾಡ್ಲಿಕ್ಕೆ ಉಂಟು ಸರ್. ಅಲ್ವಾ? ನೋಡಿ, ಲೀಫು ಕಾಫಿ ಲೀಫ್ ಥರ ಇದೆ, ಬಟ್ ದೊಡ್ಡದು. ಇದು ಹೇಗೆ ಹೋಗುತ್ತೆ? ಇದು ಮೇಲೆ ಕೊಪ್ಪಳ ಒಂದು ಜಾಗ ಉಂಟು, ತೆಂಗಿನಕಾಯಿದು. ಅಂದ್ರೆ ಇದೇ ಎಸ್ಟೇಟ್ ಅಲ್ಲೇ ಇದೇ estate ಅಲ್ಲಿ. ಸೇಮ್ ತುಂಬ ಉಂಟು ಅಲ್ಲಿ.